ರಾಜ್ಯದಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಜೋರಾಗಿದೆ. ಹುಬ್ಬಳ್ಳಿಯ ಘಟನೆ ಮಾಸುವ ಮುನ್ನವೇ ಕೊಪ್ಪಳದಲ್ಲೂ ಈಗ ಲವ್ ಜಿಹಾದ್ ಹಲ್ಚಲ್ ಎಬ್ಬಿಸಿದೆ. ಹಿಂದೂ ಯುವತಿ ಜೊತೆ ಇದ್ದ ಯುವಕನಿಗೆ 20 ರಿಂದ 30 ಜನ ಹಿಂದೂ ಕಾರ್ಯಕರ್ತರು ಗೂಸ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲವ್ ಜಿಹಾದ್ ಕಿಚ್ಚು ಕಾಡ್ಗಿಚ್ಚಿನಂತೆ ಧಗಧಗಿಸುತ್ತಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಲವ್ ಜಿಹಾದ್ ಕೇಸ್ಗಳು ಹಲ್ಚಲ್ ಎಬ್ಬಿಸಿದ್ದುವು. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ಗೆ ಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪಗಳ ಸುರಿಮಳೆಯೇ ಆಗಿತ್ತು. ಇದಾದ ಮೇಲೂ ಒಂದರ ಮೇಲೊಂದರಂತೆ ಲವ್ ಜಿಹಾದ್ ಹಸಿ ಕಹಾನಿ ಬಿಚ್ಕೊಳ್ತಾನೇಗಿವೆ. ಈಗ ಕೊಪ್ಪಳದಲ್ಲೂ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದ್ದು. ಮುಸ್ಲಿಂ ಯುವಕನ ಮೇಲೆ 30 ಜನ ಹಿಂದೂ ಪರ ಸಂಘಟನೆಯವರು ಮುಖ ಮೂತಿ ನೋಡದೆ ಕೂಸಾ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲೂ ಲವ್ ಜಿಹಾದ್ ಸದ್ದು, ಹಿಂದೂ ಯುವತಿಯರೇ ಟಾರ್ಗೆಟ್. ಹುಬ್ಬಳ್ಳಿಯಲ್ಲಿ ಸಮೀರ್ ಕೇಸ್ ಬಳಿಕ ಈಗ ಕೊಪ್ಪಳದಲ್ಲೂ ಮತ್ತೊಬ್ಬ ಸಮೀರ್ ಮೋದಿ ಮನೆ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಹಿಂದೂ ಯುವತಿಯ ಜೊತೆ ಹೋಟೆಲ್ಗೆ ಬಂದಾಗ ದಾಳಿ ಮಾಡಿದ ಹಿಂದೂ ಕಾರ್ಯಕರ್ತರು ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. ಹೀಗೆ ಸಮೀರ್ನನ್ನ ಹೊತ್ತೊಯ್ದ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಬಲ್ದೋಟ ಕಾರ್ಖಾನೆಯ ಬಳಿ ಚಾಕು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ. ಸದ್ಯ ಸಮೀರ್ನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಾಗ ಒಂದು 7-8 ಜನ ಬಂದ್ರಿ ಸರ್. ಪ್ರಶ್ನೆ ಇಲ್ಲಾರ್ದು ಏನಲ್ಲೇ ಬಂದು ಹೊಡೆಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ನಾನು ಗಾಡಿಯಲ್ಲಿದ್ದೆ. ನಾನು ಒಮ್ಮೆ ಕ್ಲಿಕ್ ಕಡೆ ಬಂದ ತಟ್ರಪ್ಪ ಏನಾಗಿದೆ ಉತ್ತರ ಕೊಟ್ಟರೆ ಏನಾಗೆ ಥರ ಮಾಡ್ತಿದ್ರೆ ಅದೆಲ್ಲ ಬೇಡ ನೀ ಇಲ್ಲಿ ಬಾ ಅಂತಂತೇಳಿ ಗಾಡಿಯಲ್ಲಿ ಕರೆದ್ರು ಸರ್. 20-30 ಜನ ಕರ್ಕೊಂಡು ಹೋಗಿ ಹೈವೇದಾಗ ಕರ್ಕೊಂಡು ಹೋದ್ರು. ಫಸ್ಟ್ ಅಲ್ಲೇ ಹೊಡೆದ್ರು. ಅಲ್ಲೇ ಹೊಡೆದಿದ ಮೇಲೆ ಮತ್ತೆ ಮಖಕ್ಕೆ ಬಟ್ಟೆ ಕಟ್ಟು ಮತ್ತೆ ಒಂದು 10-20 ಜನ ಜಾಸ್ತಿ ಬಂದರು. ಬಂದಮೇಲೆ ಅವ್ನಿಗೆ ಬಟ್ಟೆ ಕಟ್ಟು ಕಣ್ಣಿಗೆ ಕರ್ಕೊಂಡು MSPL ಮುಂದೆ ಕರ್ಕೊಂಡು ಹೋಗಿ ಮತ್ತೆ ಹೊಡೆದ್ರಲ್ಲಿ ಹೊಡೆದು ಅವ್ನು ಮೊಬೈಲ್ ಕಸ್ಕೊಂಡು ಚೈನ್ ಗೀನಿ ಏನೋ ರೊಕ್ಕ ಕಸ್ಕೊಂಡು ಎಲ್ಲತ್ತಲ್ಲ ದರೋಡೆ ಮಾಡಿ ಈ ಥರ ದಾದಾಗಿರಿ ಗುಂಡಾಗಿರಿ ಮಾಡ್ತಾಯಿದ್ದಾರೆ. ಹಿಂದೂ ಯುವತಿಯರ ಜೊತೆ ಸುತ್ತಾಟ, ರೊಚ್ಚಿಗೆದ್ದ ಸಂಬಂಧಿಕರಿಂದ ಗೂಸ. ಈ ಸಮೀರ್ ಮೋದಿ ಮನೆ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ. ಹಿಂದೂ ಯುವತಿಯರ ಜೊತೆ ಲವ್ ನಾಟಕ ಮಾಡಿ ಕೆಟ್ಟಾಗಿ ಬೀಳಿಸಿಕೊಳ್ತಿದ್ದಂತೆ. ಈ ಹಿಂದೆಯೂ ಇದೇ ರೀತಿ ಮಾಡಿದ್ದಂತೆ. ಆಗ ಯುವತಿ ಕಡೆಯವರು ವಾರ್ನಿಂಗ್ ಕೊಟ್ಟಿದ್ರಂತೆ. ಆತಾಗೀಗ ಮತ್ತದೇ ಚಾಳಿ ಮುಂದುವರಿಸಿದಾಗ ಹಲ್ಲೆ ನಡೆಸಲಾಗಿದೆ ಅಂತಿದ್ದಾರೆ ಯುವತಿಯ ಸಂಬಂಧಿ. ಜೊತೆಗೆ ಆತನ ಮೇಲೂ ಪ್ರಕರಣ ದಾಖಲಿಸಬೇಕು ಎಂದು ಹಿಂದೂ ಪರ ಸಂಘಟನೆ ಆಗ್ರಹಿಸಿದೆ. 6 ತಿಂಗಳ ಹಿಂದನೂ ಮಾಡಿದ್ದ. ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಬಂದಿದ್ವಿ. ಆ ಟೈಮ್ನಾಗ ಅವ್ನು ಮನೆಯೊಳಗೆ ಹೊಕ್ಕಿದ್ದ. ಈ ಥರ ಟಾರ್ಚರ್ ಮಾಡಾಕತ್ತಿದ್ದ. ಮನೆಯೊಳಗೆ ಹೊಕ್ಕಿದ್ದ. ಅವತ್ತು ಕರ್ಕೊಂಡು ಬಂದ್ವಿ, ಎಲ್ಲ ಮಾಡಿದ್ವಿ. ಇಲ್ಲಿ ಪೊಲೀಸ್ ಸ್ಟೇಷನ್ನೊಳಗೆ ರಾಜಿ ಪಂಚಾಯತಿ ಮಾಡಿ ಕಳಿಸಿದ್ರು. ಅವತ್ತು ಅವ್ರ ಅಪ್ಪ ಅಮ್ಮ ಕಾಲು ಇಟ್ಕೊಂಡ್ರು, ಇಲ್ಲ ತಪ್ಪಾಗೈತೆ ಮುಗ್ದಂದು ಹಂಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಾಕತ್ತಾನ ಸರ್. ಅವ್ನು ಹುಡುಗಿದು ವೀಡಿಯೋ ಮಾಡಾಕತ್ತಾನ. ವಿಡಿಯೋ ಮಾಡಿ ಹರಿ ಬಿಡಾಕತ್ತಾರ, ಟಾರ್ಚರ್ ಮಾಡಾಕತ್ತಾರ. ನೀನು ಇದನ್ನು ಮಾಡಿ ರೊಕ್ಕ ಹಾಕ್ಬೇಕು, ರೊಕ್ಕ ಹಾಕ್ಲಿಲ್ಲ ಅಂದ್ರೆ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತೇಳಿ ಇದನ್ನ ಮಾಡಾಕ. ಇಲ್ಲಿ ಅನ್ಯಾಯಕ್ಕೆ ಒಳಗಾದಂಥ ಪೇರೆಂಟ್ಸನ್ನ ಕರ್ಕೊಂಬಂದು ಕುಂದಿರ್ತಕ್ಕಂಥ ಕೆಲಸ ಇವತ್ತು ಇಲಾಖೆ ಮಾಡ್ತಾಯಿದೆ. ಕೇಳಿದ್ರೆ ನಮ್ಮ SP ಅವರು ನೀವು ವೈಯಕ್ತಿಕ ಹೋಗ್ತೀರಿ ಮೇಡಮ್ ಅಂತ. ನಾನೊಬ್ಬ ಹೆಣ್ಮಗಳು, ನನಗೂ ಒಬ್ಬ ಮಗಳಿದ್ಲಂದ್ರೆ ನನಗೂ ಅದೇ ಆಗ್ತಿತ್ತು. ನನ್ನ ಮಗಳಂತಲೇ ತಿಳ್ಕೊಂಡು ಮಾತಾಡ್ತೇನೆ. ಇವತ್ತು ಮೈನರ್ದೊಂದು ಕೇಸ್ ಆಗಿದೆ, ಮೇಜರ್ದೊಂದು ಕೇಸ್ ಆಗಿದೆ. ಸದ್ಯ ಹಲ್ಲೆ ಮಾಡಿದ 30 ಜನರ ಮೇಲೆ ದೂರು ದಾಖಲಾಗಿದ್ದು, ಇದರಲ್ಲಿ 8 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಸಮೀರ್ ವಿರುದ್ಧ ಯಾರಾದರೂ ದೂರು ಕೊಟ್ಟರು ದಾಖಲಿಸಿಕೊಳ್ತೇವೆ ಅಂತಿದ್ದಾರೆ SP. ಕೊಟ್ಟಂಥ ದೂರಿನ ಮೇರೆಗೆ ಸುಮಾರು 2 ಜನ ಹೆಸರು ಹಾಕಿಬಿಟ್ಟು ಸುಮಾರು 30 ಜನ ಬಂದು ಹೊಡೆದು ಹೋದ್ರು ಅಂತ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ನಾವು FIR ದಾಖಲಾಕೊಂಡಿದ್ದೀವಿ. 8 ಜನಕ್ಕೆ ನಾವು ಆಲ್ರೆಡಿ ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ. ಸೊ ಮುಂದಿಂದ ಅವರು ದೃಢಪಟ್ಟಲ್ಲಿ ಅವರಿಗೆ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಸಂಘಟನೆಯವರೆಲ್ಲ ಬಂದು ಅವ್ರದ್ದು ಏನಾದರೂ ಕಂಪ್ಲೇಂಟ್ ಇದ್ದಲ್ಲೇ ಕೊಡ್ಬೋದು ಅಂತ ಹೇಳಿದ್ದೇನೋ ಅದು ಕೂಡ ನಾವು ದಾಖಲಿಸ್ಕೊಂಡು ವಿಚಾರಣೆ ಮಾಡ್ತೀವಿ. ಕೊಪ್ಪಳದಲ್ಲಿ ಲವ್ ಜಿಹಾದ್ ಕಿಚ್ಚಿನಿಂದಾಗಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೂಸಾ ತಿಂದ ಸಮೀರ್ ಆಸ್ಪತ್ರೆಯಲ್ಲಿದ್ರೆ ಪೊಲೀಸರು ಹಲ್ಲೆ ಮಾಡಿದವರಿಗೆ ಸರ್ಚಿಂಗ್ ಮಾಡ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, News 18 ಕೊಪ್ಪಳ.